ಇದು ಮೈಕ್ ಕೊಟ್ಟಿನಿ, ಇದ್ರ ವೈರ್ ಅಲ್ಲಿ ಐತಂತ ಹುಡುಕ. ಮ್ಯಾಗ್ನೆಟ್ ಈ ಥರದ್ದು ಒಳಗಿರುತ್ತೆ, ಅದರೊಳಗೆ. ಹೌದಾ? ಹಾಂ, ಅದರೊಳಗಿರುತ್ತೆ. ಹಂಗೆ ಖಾಲಿ ಪಿಲಿ ಮಾತಾಡ್ಸಕ್ಕೆ ಇಲ್ಲ ಈ ಖಾಲಿ ಕುಂತಿದ್ವಲ್ಲ ಮನ್ಯಾಗ 3 ತಿಂಗಳು ಏನು ಮಾಡೋದಂತೇಳಿ ಬಂದೀನಿ. ಚಲೋ ರೊಕ್ಕ ಕೊಡಾಕತ್ತಾರ. ಈಗ ಮನಿನೂ ಅರ್ಧ ಆಗೈತಿ, ಹಂಗಾಗಿ ಒಂದು 3 ತಿಂಗಳ ದುಡಿಯಾಕಂತ ಬಂದೀವಿ ಅಷ್ಟ. ಹೌದಾ? 50 ಲಕ್ಷ ಅದಕ್ಕೆ ಮನೆಗೆ ಹಾಕಿದ್ರೆ? 50 ಲಕ್ಷ ಅಲ್ಲ, 35 ಲಕ್ಷ ಬಂದಿದ್ದು 35 ಲಕ್ಷನ. ಏನೈತಿ ಜೀವನದಾಗ ಹೋಗುದೈತ್ರಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತ್ರಿ ಮಣ್ಣಾಗ, ಚಿಂತಿ ಇಲ್ಲದ ಕೂಡುದೈತಿ ಜಂತಿಲ್ಲದ ಮನಿಯಾಗ, ಚಿಂತಿ ಇಲ್ಲದ ಕೂಡುದೈತಿ ಜಂತಿಲ್ಲದ ಮನಿಯಾಗ, ಹರಿವ ನೀರು ನಮ್ಮಿ ಜೀವನ 3 ದಿನದ ಈ ಯೌವನ, ಹರಿವ ನೀರು ನಮ್ಮಿ ಜೀವನ 3 ದಿನದ ಈ ಯೌವನ, ಸಂಸಾರ ಎಂಬುವುದೊಂದು ಸಾಗುವ ಟ್ರೇನ, ಸಂಸಾರ ಎಂಬುವುದೊಂದು ಸಾಗುವ ಟ್ರೇನ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಕ್ವಾಟ್ಲೆ ಕಿಚನ್ ಸೀಸನ್ 2 ಸೆಟ್ಟಲ್ಲಿದ್ದೀವಿ. ನಮ್ಮ ಜೊತೆಗೆ ಬಿಗ್ ಬಾಸ್ ಸೀಸನ್ 11 ವಿನ್ನರ್, ಹಾಗೆಯೇ ಕ್ವಾಟ್ಲೆ ಕಿಚನ್ ಸೀಸನ್ 2ನ ಕ್ವಾಟ್ಲೆ ಹನುಮಂತ್ ಅವರಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಹನುಮಂತ್ ಅವರೇ, ನಮಸ್ಕಾರ. ನಿಮಗೆ ನಮಸ್ಕಾರ ಅಣ್ಣ. ಹೇಗಿದ್ದೀರಾ ಸರ್? ಆರಾಮದ್ರಿ, ನೀವು ಆರಾಮದ್ರಿ? ನಾನು ಆರಾಮಾಗಿದ್ದೀನಿ. ಆ್ಯಕ್ಚುಲಿ ಬಿಗ್ ಬಾಸ್ ಸೀಸನ್ 11 ಆದಮೇಲೆ ಇಂಟರ್ವ್ಯೂಗೆ ನಮಗೆ ಸಿಗಲೇ ಇಲ್ಲ. ನೀವು ಆ್ಯಕ್ಚುಲಿ ಊರಾಗಿದ್ದೇನೆ, ಮುಚ್ಚಿ ಆ್ಯಕ್ಚುಲಿ ಓಡೋಗ್ಬಿಟ್ಟಿದ್ರಿ ಹಾವೇರಿಗೆ. ಸೊ ಅದಾದಮೇಲೆ ಇವತ್ತೇ ಸಿಗ್ತಾ ಇರೋದು ನಮಗೆ ವಾಪಸ್ಸು. ಸೊ ಎಷ್ಟು ಖುಷಿ ಇದೆ ನನ್ನನ್ನು ಭೇಟಿ ಆಗ್ತಿರೋದು. ಭಾಳ ಖುಷಿ ಐತಿ. ಮತ್ತು ಯಾರಿಗೆ ಕೈಯಾಗ ಸಿಕ್ಕಿಲ್ಲ ನಿಮಗೆ, ಊರಿಗೆ ಹೋಗ್ಬಿಟ್ಟೆ. ಕೈಯಾಗ ಸಿಗ್ಲಿಲ್ಲ ಅನ್ನೋದು ಖುಷಿ ಇದೆ ನಿಮಗೆ? ಹೋದೆ ನಾನು ಮೊದಲಲ್ಲಿ ಬಿಗ್ ಬಾಸ್ ಮನೆ 3 ತಿಂಗಳು ಇದ್ನೆ. ತಲೆ ಸ್ವಿಚ್ ಆಫ್ ಆಗಿತ್ತು, ಊರ ಕಡೆ ಹೋಗ್ಬಿಟ್ಟೆ. ಅದಕ್ಕೆ ಯಾರ ಹತ್ರ ಮಾತಾಡೋದು ಬೇಡ ಅಂತ ಹೋಗ್ಬಿಟ್ರಿ. ಆದ್ರೂ ಬಂದಿದ್ರೆ ನಿಮ್ಮ ನ್ಯೂಸ್ನ್ಯಾಗ ಜನ ಬಂದಿದ್ರು ಕೆಲವರಲ್ಲ, ಅಲ್ಲಿ ನಮ್ಮ ಲೋಕಲ್ನವ್ರು ಅಣ್ಣವ್ರು ಎಲ್ಲರೂ ಬಂದು ತಗೊಂಡೋದ್ರು. ಸರ್, ಇವಾಗ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಕ್ವಾಟ್ಲೆ ಆಗಿ ಬಂದಿದ್ದೀರಾ. ಸೊ ಕರಿಬಸಪ್ಪ ಅವ್ರ ಜೊತೆಗೆ ಎಂಟ್ರಿ ಎಲ್ಲ ಕೊಟ್ರಿ, ಸಖತ್ತಾಗಿತ್ತು, ಗ್ರ್ಯಾಂಡ್ ಲಾಂಚ್ ಎಲ್ಲ. ಸೊ ಹಿಂಗೆ ಅವ್ರ ಥರ ಬಾಡಿ ಮಾಡೋ ಉದ್ದೇಶ ಏನಾದ್ರು ಇದೆಯಾ ಈ ಸೀಸನ್ ಮುಗಿಯೋದ್ರೊಳಗೆ ಹೆಂಗೆ ಅಂತ? ಅಯ್ಯೋ ದೇವರಾಣಿಗೆ ಅಣ್ಣನ ಥರ ಬಾಡಿ ಬರೋಂಗಿಲ್ಲ, ಆಗಲ್ಲ. ಟ್ರೈ ಮಾಡ್ಬೋದಲ್ಲ? ಈಗ ಹೇಳ್ಕೊಡ್ತಾ ಇದ್ರು ಹಿಂಗೆ ಪೋಸ್ ಕೊಡಬೇಕು ಅಂತೆಲ್ಲ ಹೇಳ್ಕೊಡಕತ್ತಾರ. ಬಾಡಿ ಬರ್ಬೇಕಲ್ಲ ಅದು, ಅದನ್ನೆಲ್ಲ ಕಷ್ಟಪಟ್ಟು ಹೇಳಿದ್ ತಿನ್ರಿ, ಅವ್ರು ಹೇಳಿದ್ ಮಾಡ್ರಿ, ಬರುತ್ತೆ. ಹೇಳಿದ್ ಮಾಡಿದ್ರೆ ಬರ್ತೈತಿ. ಪಾಪ ಅವ್ರು ಎಷ್ಟು ವಯಸ್ಸಿನಿಂದ ಮಾಡ್ಕೊಂಬಂದ್ರೆ, ಹೌದಲ್ಲ. ಈಗ 2-3 ದಿನ ಮಾಡಿದ್ರೆ ಮೈಕೈ ನೋವಾಕೈತಿ. ಹಂಗೆ ಮಾಡ್ಕೊಂತ ಹೋಗ್ಬೇಕು ದಿವಸ ಅಂದ್ರೆ ಬರ್ತೈತಿ. ಈಗ ಆ್ಯಕ್ಚುಲಿ ಸೀಸನ್ 11 ಆದ ತಕ್ಷಣ ಸುದ್ದಿ ಬಂದಿದ್ದೆ ಹನುಮಂತ ಅವ್ರದ್ದು ಮದುವೆ ಸದ್ಯದಲ್ಲೇ ಇರುತ್ತೆ ಅಂತ. ಬಟ್ ಅದು ಆಗಲಿಲ್ಲ. ಯಾವಾಗ ಮದುವೆ, ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು, ಎಂತ ಕತೆ ಅಂತ? ಮದುವೆ ಮಾಡೋಣ. ಮದುವೆ ಮಾಡಕ್ಕೆ ಮನೆ ಕಟ್ಟಾಕತ್ತೀನಿ. ಮನೆ ಕಟ್ಕೊಂಡು ಮದುವೆ. ಊರಲ್ಲಿ ಮನೆ ಕಟ್ತಾ ಇದ್ದೀರಾ? ಮನೆ ಕಟ್ಟ. ಓಕೆ. ಇಲ್ಲೊಂದು ಫ್ಲ್ಯಾಟ್ ಇತ್ತಲ್ಲ ಅದು ಬೆಂಗಳೂರಲ್ಲಿ, ಅದರಲ್ಲಿ ದುಡ್ಡು ಕೊಟ್ರಲ್ಲ ಅವಾಗ, ಅದು ಕೊಟ್ಟು ಬಿಟ್ರ? ಇಲ್ಲ. ಓಕೆ ಓಕೆ. ಮನೆ ಬದಲಿ ರೊಕ್ಕ ಕೊಟ್ರು. ಓಕೆ. CJ ರಾಜ್ ಸರ್. ಓಕೆ ಓಕೆ. ಹಂಗೆ. ಸೊ ಅದೇ ದುಡ್ಡಲ್ಲಿ ನೀವು ಮನೆಯೆಲ್ಲ ಕಟ್ತಾ ಇದ್ದೀರಾ? ಬಿಗ್ ಬಾಸ್ ದುಡ್ಡು ಎಲ್ಲ 50 ಲಕ್ಷ ಅದಕ್ಕೆ ಮನೆಗೆ ಹಾಕಿದ್ರೆ? 50 ಲಕ್ಷ ಅಲ್ಲ, 35 ಲಕ್ಷ ಬಂದಿದ್ದು. 35 ಲಕ್ಷನ ಫುಲ್ ಅಂದ್ರೆ ಕಟ್ಟೆಲ್ಲ ಆಗಿ GST ಎಲ್ಲ GST ಕಟ್ಟಾಗಿ ಬರ್ತದೆ. ಓಕೆ. ಸೊ ಮನೆ ಎಷ್ಟಾಯ್ತು ಕಂಪ್ಲೀಟ್ ಎಲ್ಲ? ಮನೆ ಸ್ಲ್ಯಾಪ್ ಆಗೈತಿ, ಒಳಗೆ ಪ್ಲಾಸ್ಟರ್, ಅವು ಬಣ್ಣ ಗಿಣ್ಣ ಹೊಡಿಬೇಕಷ್ಟ. ಸೀಸನ್ 11 ಆದಮೇಲೆ ಹೆಂಗೆ ಬೇರೆ ಬೇರೆ ಥರ ಲೈಫ್ ಎಲ್ಲ ಚೇಂಜ್ ಆಯಿತು ಹನುಮಂತ ಅವ್ರೆ, ಹೇಳಿ ಅದನ್ನು. ಚಲೋ ಆತ್ರಿ. ನಾನು ಫಸ್ಟ್ ಸರಿಗಮಪ ಹೋಗಿ ಅಲ್ಲಿ ಚಲೋ ಆಯ್ತು. ಅಲ್ಲಿಂದ ಮತ್ತು ಬಿಗ್ ಬಾಸಿಗೆ ಬಂದೆ. ಬಿಗ್ ಬಾಸಿಂದನೂ ಒಳ್ಳೆ ಭಾಳ ಅನುಕೂಲ ಆತ, ಚಲೋ ಆತ, ಖುಷಿ ಆಯ್ತು. ಈ ಕ್ವಾಟ್ಲೆ ಕಿಚನ್ ಯಾರು ನಿಮಗೆ ಇಷ್ಟದ ಕ್ವಾಟ್ಲೆ ಯಾರು? ಫೇವ್ರೇಟ್ ಕ್ವಾಟ್ಲೆ ಯಾರು? ತುಂಬ ಇಷ್ಟಪಡೋ ಕ್ವಾಟ್ಲೆ ಯಾರು? ಎಷ್ಟೊಂದು ಜನ ಇದ್ದಾರೆ. ಕರಿಬಸಪ್ಪ ಅವ್ರು ಇದ್ದಾರೆ, ತುಂಬ ಜನ ಇದ್ದಾರೆ, ಅಮೃತ ಅವರಿದ್ದಾರೆ. ಯಾರು ನಿಮಗೆ ಫೇವ್ರೇಟ್ ಕ್ವಾಟ್ಲೆ ಯಾರು ನೀವು ಇಷ್ಟಪಡೋದು ಜಾಸ್ತಿ? ಕ್ವಾಟ್ಲೆ ಅದಾರ ಅವರು, ನಮ್ಮ ಸೂರಜ್ ಅಣ್ಣ ಅದನ್ನ. ಸೂರಜ್ ಅಣ್ಣ ಕ್ವಾಟ್ಲೆ ಅಲ್ಲ, ಕುಕ್ಕು. ಇನ್ನೊಬ್ರು ಮಂಗಳೂರು ಸೂರಜ್. ಓಕೆ. ಸೂರಜ್ ಅಣ್ಣ ಮತ್ತೆ ಸಂತು ಮಾವ ಮತ್ತೆ ಹಳಬ್ರು ಅದಾರಲ್ಲ, ವಾಣಿ ಅಕ್ಕ, ಅವರೆಲ್ಲ ಹಳಬ್ರು. ಆ ಸೀಸನಿಂದ ಮಾಡ್ಕೊಂಬಂದ. ತುಕಾಲಿ ಮಾವ ಅದ ಸಂತು ಮಾವ. ಸಂತು ಚಲೋ ಮಾಡ್ತಾರಲ್ಲ ಅವ್ರು. ತುಕಾಲಿ ಅಂತಾನೆ ಫೇಮಸ್ ಆ್ಯಕ್ಚುಲಿ, ಸಂತು ಅಂತಲ್ಲ. ತುಕಾಲಿ ಮಾವ. ಮತ್ತು ಇದು ನಿಮಗೆ ಅಡುಗೆ ಮಾಡೋಕ್ಕೆ ಬರಲ್ವಾ? ಬರಲ್ಲ. ಏನು ನಾವು ಅವಾಗೆಲ್ಲ ಕುರಿ ಕಾಯ್ಬೇಕಾದ್ರೆ ಚಾ ಒಂದು ಮಾಡ್ತಿದ್ದೆ. ಜೋಳದ ಮುದ್ದೆ ತಿರುತ್ತಿದ್ದೆ, ಸಂಗಟಿ ಅಂತೇಳಿ, ಅದನ್ನಷ್ಟು ಮಾಡ್ತಿದ್ದೆ. ಓಕೆ. ಅದು ಬಿಟ್ಟು ಮನೆಯಿಂದ.
ಈಗ ಕ್ವಾಟ್ಲೆ ಕಿಚನ್ ಶೋ ಗೊತ್ತಲ್ವಾ, ಊಟದ ಶೋ ಇದು. ಸೊ ಊಟಕ್ಕೆ ಸಂಬಂಧಪಟ್ಟಾಗಿ ನಿಮ್ಮದು ಉತ್ತರ ಕರ್ನಾಟಕಕ್ಕೆ ಯಾವ್ದಾದ್ರು ಪದಗಳು ಬಿಡ್ರಿ ನೋಡೋಣ, ಊಟಕ್ಕೆ ಸಂಬಂಧಪಟ್ಟಿದೆ ಯಾವುದೂ ಇಲ್ಲ. ಹಾಂ, ಯಾವುದಾದ್ರು ಇರುತ್ತಲ್ಲ ಏನಾದರೂ ತಾತಿಯ ಕನ್ನಡ ಇರ್ತಾವ ಹುಡುಕ್ಬೇಕು. ಕನ್ನಡ ಹಾಡುಗಳು, ಸಿನಿಮಾ ಹಾಡುಗಳು. ಸಿನಿಮಾ ಹಾಡುಗಳು ನಾವು ಜನಪದ ಜಾಸ್ತಿ ಹಾಡ್ತೀವಿ. ಹಾಂ, ಇಟ್ಕೊಳ್ಳಿ. ಹಾಂ, ಜನಪದ ಹಾಡ್ರಿ ಯಾವ್ದಾರು ಒಂದು ಊಟಕ್ಕೆ ಸಂಬಂಧಪಟ್ಟಿದ್ದು, ಊಟ ಆಹಾರ. ಇದು ಮೈಕ್ ಕೊಟ್ಟಿನಿ, ಇದ್ರ ವೈರ್ ಎಲ್ಲ ಐತಂತ ಹುಡುಕ. ಅದು ಇಲ್ಲ ಇಲ್ಲ, ಅದು ಒಳಗಡೆ ಇರುತ್ತೆ, ಮ್ಯಾಗ್ನೆಟ್ ಈ ಥರದ್ದು ಒಳಗಿರುತ್ತೆ ಅದರೊಳಗೆ. ಹೌದಾ? ಹಾಂ, ಅದ್ರೊಳಗಿರುತ್ತೆ. ಮತ್ತು ಹಂಗೆ ಖಾಲಿ ಪಿಲಿ ಮಾತಾಡ್ಸಕ್ಕೆ ಇಲ್ಲ 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 ಇಲ್ಲ. ಹಾಂ, ಯಾರು ಹಾಡ್ಲಿ? ಹಾಡ್ರಿ. ಊಟಕ್ಕೆ ಸಂಬಂಧಪಟ್ಟಿದೆ ಎಂತಾದ್ರೂ ಹಾಡ್ಬೋದು. ಊಟ ಸಂಬಂಧಪಟ್ಟಿದ್ದೀಗ ನಿಮ್ದು ಇವಾಗಲೇ ಪದ ಕಟ್ಟು ಹಾಡ್ರಿ ನೋಡುವ. ಊಟ ಊಟ ಜಾನಪದ ಹಾಡುವ. ಹಾಂ, ಹಿಂಗೆ ಸಡನ್ನಾಗಿ ಹಿಂಗೆ ಮೈಕ್ ಕೊಟ್ಟೆ ಹಾಡಂದ್ರೆ ಏನು ಆಡ್ಬೇಕು? ನೀವು ಮುಂಚಿರ್ ತೆಗೆದ್ರೆ ಸ್ವಲ್ಪ ತಲೆಯಾಗ ಬಂದ್ಬಿಡ್ತಾವೆ, ಸಟ್ ಪಟ್ ಸಟ್ ಪಟ್ ಸಟ್ ಪಟ್. ಹಾಂ, ನೀವು ಬರ್ರಿ ಮಾತಾಡಿಸ್ತೀವಿ ಅಂತೇಳಿ ಮಾತಾಡಕ್ಕೆ ಹಚ್ಚಿ ಹಾಡಿ ಅಂದ್ರೆ ಆದ್ರೆ ಹಾಡ್ತೀನಿ. ತತ್ತಪದ ಹಾಡ್ತೀನಿ ತಿಳಿ. ಏನೈತಿ ಜೀವನದಾಗ ಹೋಗುದೈತ್ರಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತ್ರಿ ಮಣ್ಣಾಗ, ಚಿಂತಿ ಇಲ್ಲದ ಕೂಡುದೈತಿ ಜಂತಿಲ್ಲದ ಮನಿಯಾಗ, ಚಿಂತಿ ಇಲ್ಲದ ಕೂಡುದೈತಿ ಜಂತಿಲ್ಲದ ಮನಿಯಾಗ, ಹರಿವ ನೀರು ನಮ್ಮಿ ಜೀವನ 3 ದಿನದ ಈ ಯೌವನ, ಹರಿವ ನೀರು ನಮ್ಮಿ ಜೀವನ 3 ದಿನದ ಈ ಯೌವನ, ಸಂಸಾರ ಎಂಬುವುದೊಂದು ಸಾಗುವ ಟ್ರೇನ, ಸಂಸಾರ ಎಂಬುವುದೊಂದು ಸಾಗುವ ಟ್ರೇನ, ಯಾತಕ ಸೋಕಿ ಮಾಡತಿಗಳಕಿ, ಯಾತಕ ಸೋಕಿ ಮಾಡತಿಗಳಕಿ, ಸಾವು ಬರುವುದೋ ನಿನ್ನನ್ನು ಹುಡುಕಿ, ಚಿಂತಿ ಇಲ್ಲದ ಕೂಡುದೈತಿ ಜಂತಿಲ್ಲದ ಮನಿಯಾಗ, ಚಿಂತೆ ಇಲ್ಲದ ಕೂಡುದೈತಿ ಜಂತಿಲ್ಲದ ಮನಿಯಾಗ, ಏನೈತಿ ಜೀವನದಾಗ ಹೋಗುದೈತ್ರಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತ್ರಿ ಮಣ್ಣಾಗ, ಚಿಂತೆ ಇಲ್ಲದ ಕೂಡುದೈತಿ ಜಂತಿಲ್ಲದ ಮನಿಯಾಗ, ಚಿಂತೆ ಇಲ್ಲದ ಕೂಡುದೈತಿ ಜಂತಿಲ್ಲದ ಮನಿಯಾಗ. ಸೂಪರ್ ಹನುಮಂತ್ ಅವರೇ. ಯಾವಾಗ ಬರೋದ್ರಿ ಹಾಡಿದು? ಇಲ್ಲ, ಈ ಜನಪದ. ಓಕೆ, ಸಖತ್ತಾಗಿ ಹಾಡಿದ್ರಿ. ಬಟ್ ಇದು ಎಲ್ಲೂ ಊಟದ ಬಗ್ಗೆ ಎಲ್ಲೂ ಬರಲಿಲ್ಲ ಆ್ಯಕ್ಚುಲಿ, ಜೀವನದ ಬಗ್ಗೆ ಜಾಸ್ತಿ. ಜೀವನದ ಊಟದ ಬಗ್ಗೆ ನಾವಿನ್ನು ಏನು ಮಾಡಿಲ್ಲ, ಜೀವನದ ಬಗ್ಗೆ. ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ನಿಮ್ಮ ಪ್ರೀತಿ ಆಶೀರ್ವಾದ ಹಂಗೆ ಇರಲಿ. ಬಿಗ್ ಬಾಸ್ ಸೀಸನ್ 13 ವಾರ ವಾರ ಒಬ್ಬರು ಬರಾಕತ್ತೀರಿ ನ್ಯೂಸ್ನ್ಯಾರು. ಒಮ್ಮಕ್ಳೇ ಬಂದ್ರೆ ನಿಮಗೆ ಏನಕ್ಕೈತೆ ಅಂತ ಲೆಕ್ಕ ಕರಿಯೋದು. ವಾರನೂ 4-5 ಜನ ಬಂದಿದ್ರು. ಹೌದು, ಇವತ್ತು 4-5 ಜನ ಬಂದ್ರಿ. ಇನ್ನು ಮುಂದೆ ಇನ್ನೂ ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ, ಬರ್ತಾನೆ ಇರ್ತೀವಿ. ಬಟ್ ಈಗ ಸೀಸನ್ 13 ಶುರು ಆಗುತ್ತೆ, ನಿಮ್ಗೆ ಏನಾದ್ರು ಬರೋ ಚಾನ್ಸಸ್ ಇದೆಯಾ? ಗೆಸ್ಟ್ ಆಗಿ ಏನಾದ್ರು ಬರ್ತೀರಾ? ಏನ್ ಕತೆ? ಗೆಸ್ಟಾಗ ಗೊತ್ತಿಲ್ಲ, ಅವ್ರ ತಲೆಯಾಗ ಹೆಂಗಿರ್ತದೆ ಯಾರಿಗೂ ಗೊತ್ತು. ಇನ್ನು ಕರೆದ್ರೆ ಬರ್ತೀರಾ ವಾಪಸ್? ಕರೆದ್ರೆ ವಾಪಸ್ ನಾ ಹೋಗಲ್ಲಪ್ಪ, ವಾಪಸ್ ಹೋಗಲ್ಲ. ಹೊಸ ಹೊಸ ಪ್ರತಿಭೆಗಳನ್ನು ಅವ್ರಿಗೆ ಅವಕಾಶ ಸಿಗಲಿ. ಒಳ್ಳಬಳ್ಳಿ ಹೋದ್ರೆ ನಮಗೂ ಇದ್ರಲ್ಲ. ಹೌದಲ್ಲ ಹೊಸಬರು ಬರಾಕತ್ತಾರ, ಅವರಿಗೂ ಒಳ್ಳೇದಾಗಲಿ, ಬರೋರಿಗೂ ಮನೆಯೊಳಗೆ ಇರೋರಿಗೂ ಬಿಗ್ ಬಾಸಿಗೂ ಒಳ್ಳೇದಾಗಲಿ. ಈಗ ಎಲ್ಲರೂ ಈಗ ವಿಡಿಯೋ ಮಾಡಿ ಹಾಕಕತ್ತೀರಿ, ಹಂಗೆ ಕಲರ್ಸ್ ಕನ್ನಡ ವೆಬ್ಸೈಟ್ ಒಳಗೆ ಹಾಕ್ತೀವಿ. ಇನ್ನೂ 2 ದಿನ ಉಳ್ದದ. ಎಲ್ಲರೂ ನಿಮ್ಮ ಪ್ರತಿಭೆಗಳನ್ನು ತೋರಿಸ್ಕೊಂಡು ವಿಡಿಯೋ ಮಾಡಿ ಹಾಕಿರಿ. ಎಲ್ಲರಿಗೂ ಧನ್ಯವಾದಗಳು. ಮುಗಿಲಿಲ್ಲ, ಒಂದು ನಿಮಿಷ. ಈಗ ರಕ್ಷಿತಾ ಹೆಂಗೆ ಬಿಗ್ ಬಾಸ್? ಬಿಗ್ ಬಾಸ್ ಅಲ್ಲಿ ಕ್ವಾಟ್ಲೆ ಕಿಚನ್ ಅದ. ಕ್ವಾಟ್ಲೆ ಕಿಚನ್ ಅದ. ಬಿಗ್ ಬಾಸ್ ರಕ್ಷಿತಾ ಹೆಂಗೆ ಅಂತ? ಚಲೋ ಅದಾಳ, ಒಳ್ಳೆ ಹುಡುಗಿ. ಯಾಕೆಂದರೆ ನಿಮಗೋಸ್ಕರ ಮತ್ತು ರಕ್ಷಿತಾಗೋಸ್ಕರನೇ ಕ್ವಾಟ್ಲೆ ಕಿಚನ್ ಸೀಸನ್ 2 ನೋಡ್ತೀವಿ ಅಂತ ಸುಮಾರು ಜನ ಕಮೆಂಟ್ಸ್ ಹಾಕ್ತಾ ಇದ್ದಾರೆ. ಆ್ಯಕ್ಚುಲಿ ನೋಡಿರ್ಬೋದು ನೀವು. ನಿಜವಾಗ್ಲೂ ನಮ್ಗಿಂತ ಒಳ್ಳೆ ಕಲಾವಿದ ಅದಾರ, ಹಂಗೇನಿಲ್ಲ. ರಕ್ಷಿತಾ ಹೆಂಗೆ ಅನ್ನಿಸ್ತು? ಒಳ್ಳೆ ಹುಡುಗಿ, ಮಾತ ನಿಲ್ಸಂಗಿಲ್ಲಕ್ಕೆ ಪಟ 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 ಮಾತಾಡ್ತಿರ್ತಾಳೆ. ಒಳ್ಳೆ ಹುಡುಗಿ ಹಂಗೆ. ಈಗ ಗಿಲ್ಲಿದು ಬಿಗ್ ಬಾಸ್ ಸೀಸನ್ 12 ವಿನ್ ಆದಮೇಲೆ ಈಗ ಅವ್ರದ್ದು ಸಿನಿಮಾ ಅನೌನ್ಸ್ ಆಗಕತ್ತೈತಿ. ಇವಾಗ ಏನು ಹೇಳ್ತೀರ ಅವ್ರಿಗೆ? ಒಳ್ಳೇದಾಗಲಿ ಗಿಲ್ಲಣ್ಣ.
ಪಿಕ್ಚರ್ ಮಾಡಕತ್ತಿದ್ದಿ ಒಳ್ಳೇದಾಗ. ನೀವು ಯಾವಾಗ ಪಿಕ್ಚರ್ ಮಾಡ್ತೀರಾ? ನಾನು ಮಾಡೀನಿ, ಜಗ್ ಮಾಡೀನಿ, ಹೌದಾ? ಅವು ಯಾವ ಬಿಡುಗಡೆ ಆಗಿಲ್ಲ ಅಷ್ಟೇ. ಅದು ಯಾವಾಗ ಆಗುತ್ತೆ? ಅಕ್ಕವು ನೀವು ಮನೆ ಕಟ್ಟಾದ್ಮೇಲೆ? ಇಲ್ಲ ನಾನು ಮಾಡಿಲ್ಲ, ಓಕೆ. ಬಂದಿದ್ದು ಹೋಗಿಲ್ಲ ಅಷ್ಟೇ. ಈಗ ಮದುವೆ ಕರಿತೀರಾ ನಮಗೆಲ್ಲ? ಕರಿತೀರಾ ಕನ್ಫರ್ಮ್? ಯಾವಾಗಿರುತ್ತೆ? ಸೀಸನ್ 2 ಆದಮೇಲೆ ಕ್ವಾಟ್ಲೆ ಕಿಚನ್? ಸೀಸನ್ 2 ಆದ್ಮೇಲೆ ಆಕೈತೆ, ಸೀಸನ್ 5 ಆದ್ಮೇಲೆ ಆಕೈತೆ, ಒಟ್ಟು ಆಕೈತೆ. ಗೊತ್ತಿಲ್ಲ. ಮನೆಗೆ ಕರಿತೀರಲ್ವ ಗೃಹ ಪ್ರವೇಶ? ಯಾಕೈತೆ. ಒಳ್ಳೇದಾಗಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ ವಿಶ್ವವಾಣಿಗೆ. ಕ್ವಾಟ್ಲೆ ಸೀಸನ್ 2 ಕ್ವಾಟ್ಲೆ ಕಿಚನ್ ನೀವೇ ವಿನ್ ಆಗಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಇನ್ನಾದ್ರೆ ಬೇರೆದಾರ ಅದಾರ, ಅವ್ರು ಚಲೋ ಮಾಡ್ತಾರೆ. ನಾವು ಹಂಗೆ ಸುಮ್ಮನೆ ಈ ಖಾಲಿ ಕುಂತಿದ್ವಲ್ಲ ಮನ್ಯಾಗ 3 ತಿಂಗಳು ಏನು ಮಾಡೋದಂತೇಳಿ ಬಂದೀನಿ. ಚಲೋ ರೊಕ್ಕ ಕೊಡಾಕತ್ತಾರ. ಈಗ ಮನಿನೂ ಅರ್ಧ ಆಗೈತಿ, ಹಂಗಾಗಿ ಒಂದು 3 ತಿಂಗಳ ದುಡಿಯಾಕಂತ ಬಂದೀವಿ ಅಷ್ಟೇ. ಹೌದಾ? ಓಕೆ ಸರಿ, ಒಳ್ಳೇದಾಗಲಿ ಹನುಮಂತ ಅವರು. ಸೊ ಸ್ನೇಹಿತರೆ, ಇದಾಗಿತ್ತು ಹನುಮಂತ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.